ಸ್ನೇಹಿತರೆ ನೋಡ್ಬೋದು ಹೊಸ ಪಾರ್ಟ್ಸ್ ಎಲ್ಲ ತಂದಿದ್ದೀನಿ ನೆನ್ನೆನೆ. ಅದಕ್ಕೇ ತುಂಬ ಟೈಮ್ ಹಿಡಿತು. ಅಲ್ಲಿ ಹೋಗಿ ಎಲ್ಲ ಒಂದೇ ಅಂಗಡಿಲೇ ಪರ್ಚೇಸ್ ಮಾಡಿದೆ. ನೋಡ್ಬೋದು ಆಲ್ಮೋಸ್ಟ್ 80% ಪಾರ್ಟ್ಸ್ನ ನಾನು ತಂದಿದ್ದೀನಿ. ಯಾಕಂದರೆ 80% ಪಾರ್ಟ್ಸ್ ಇರಲಿಲ್ಲ ಅದರಲ್ಲಿ. ಪ್ರತಿಯೊಂದು ನಟ್ಟು ಹೊಸದು ಹಾಕೋಣ ಅಂತೀನಿ, ಯಾಕಂದರೆ ಸಖತ್ ರೆಸ್ಟ್ ಹಿಡಿದ್ಬಿಟ್ಟಿತ್ತು. ನೋಡ್ಬೋದು ನೀವೆಲ್ಲ ಪ್ರತಿಯೊಂದು ಔಟರ್ ಕವರಿಂಗಿಂದ ಹಿಡಿದು ಸೀಟಿಂಗಿಂದ ಹಿಡಿದು ನಟ್ಟು ಹ್ಯಾಂಡ್ಲು ಪ್ರತಿಯೊಂದು ಹೊಸದೇ ಆಲ್ಮೋಸ್ಟು. ಚಾರ್ಸಿ ಇಂಜಿನ್ನು ನನಗೆ ಫ್ರಂಟು ಇದು ಶಾಕ್ ಅಬ್ಸರ್ವ್ ಮಾತ್ರ ನನಗೆ ಆ ಗಾಡೀಲಿ ಸಿಕ್ಕಿದ್ದಷ್ಟೇ. ಬನ್ನಿ ಏನೇನು ತಂದಿದ್ದೀನಿ ಅಂತೆಲ್ಲ ತೋರಿಸ್ತೀನಿ. ಕೈಲಿ ತೋರಿಸ್ತೀನಿ. ಸ್ನೇಹಿತರೆ ನೋಡ್ಬೋದು ಇದು ವೈರಿಂಗ್ ಕಿಟ್. ಇದು ಯಾವುದು ಸ್ಪಾರ್ಕ್ ಮಿಂಡಾ ಅಂತ ಬ್ರ್ಯಾಂಡು. ಇದೊಂದೇ ಅವ್ರು ತೋರಿಸಿದ್ದು. ನೋಡ್ಬೋದು ಒಳಗಡೆ ಓಪನ್ ಮಾಡಿ ತೋರಿಸ್ತೀನಿ. ಆಲ್ರೆಡಿ ನಿನ್ನೆನೇ ಓಪನ್ ಮಾಡಿದ್ದೀನಿ ಇದನ್ನೆಲ್ಲ. ಕಿಟ್ಟೆಲ್ಲ ಫುಲ್ ಹೊಸದು. ಇದು ಫುಲ್ ವೈರಿಂಗ್ ಕಿಟ್ನೇ ಹೊಸದು ಹಾಕ್ತಾಯಿದ್ದೀನಿ ನಾನು. ನೋಡ್ಬೋದು ಫುಲ್ ವೈರಿಂಗ್ ಕಿಟ್ ಹೊಸದು. ನನಗೆ ತೋರಿಸ್ತೀನಿ. ಮತ್ತು ಇದು ಬಂದು ಸ್ವಿಚ್ಚು. ಇದು ಆ್ಯಕ್ಚುಲಿ ಲೆಫ್ಟ್ ಸೈಡ್ ಸ್ವಿಚ್ಚು ಅಲ್ಲ, ರೈಟ್ ಸೈಡ್ ಸ್ವಿಚ್. ಇದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು, ರನ್ನಿಂಗ್ ಸ್ವಿಚ್ ಇದು. ಇದು ಬಂದು ಲೆಫ್ಟ್ ಸೈಡು ನಾರ್ಮಲ್ಲು ಲೈಟು, ಹಾರನ್ನು ಮತ್ತು ಇಗ್ನಿಷನ್ ಸ್ವಿಚ್ ಇದು. ಸೊ ಇಂಡಿಕೇಟರ್ ಸ್ವಿಚ್ ಇದು. ಸೊ ಇದು ಬಂದು ಕೇಬಲ್ಲು. ಇದೇಂಥದ್ದು ಅಂದರೆ ಇದು ಬಂದು ಫ್ರಂಟ್ ಕೇಬಲ್ ಅನಿಸುತ್ತೆ. ಬ್ರೇಕ್ ಕೇಬಲ್ ಇದು. ಇದು ಬಂದು ಫುಲ್ ಎಲ್ಲ ನಟ್ಗಳು ಫುಲ್ಲು ಅದ್ರದ್ದು ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಇರುತ್ತೆ ಅಂತ ಹೇಳಿದ್ರು. ನೋಡಬೇಕು ಏನೇನು ಬಂದಿದೆ ಅಂತಲೂ ಗೊತ್ತಿಲ್ಲ, ನಾನು ಚೆಕ್ಕು ಮಾಡಿಲ್ಲ. ನಿನ್ನೆ ಮಾತ್ರ ಒಂದು ಸ್ವಲ್ಪ ಓಪನ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇದೆ ಎಲ್ಲ ನೋಡೋಣ. ಇದು ಬಂದು ಇಂಡಿಕೇಟರು. ಇದು ನಾನು ಆ್ಯಕ್ಚುಲಿ ಸಮೂರ ಇದು ಹಾಕ್ಸ್ತಿಲ್ಲ, ಇದು ಸ್ಲೋಗನ್ದು ಇಂಡಿಕೇಟರು. ಇದು ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಹಾಕ್ಸ್ತಾ ಇದ್ದೀನಿ. ಇವೆರಡು ಅಂದರೆ ಇದು ಒಟ್ಟು 4 ಇದೆ. ಇದು ಬಂದು ಸಮೂರ ಇದೆ. ಆ್ಯಕ್ಚುಲಿ ಸಮೂರ ಇದಲ್ಲ, ಇದು ಬಂದು ಸ್ಕ್ವೇರ್ ಟೈಪು. ನಾನು ರೌಂಡ್ ಹಾಕಲ್ಲ, ಬೇರೆ ಥರ ಗಾಡಿನ ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿ ಮಾಡೋಣ ಅಂತ ಇದ್ದೀನಿ. ಇದು ಬಂದು ಲಾಕ್ ಸೆಟ್ಟು, ಎಲ್ಲ ಒಂದೇ ಬ್ರ್ಯಾಂಡೇನೆ. ಇದು ಬಂದು ಆಕ್ಸಿಲೇಟರ್ ವೈರು. ಇದನ್ನು ನಾರ್ಮಲ್ಲು ಕೇರಳ ಸ್ಟೈಲ್ ಅಂತ ತಂದಿದ್ದೀನಿ, ನೋಡೋಣ. ಇದು ಬಂದು ಬ್ರೇಕ್ ಲಿವರು. ಫ್ರಂಟು ಮತ್ತು ಬ್ಯಾಕ್ ಲಿವರು, ಯಾಕು ಇವೆಲ್ಲ ಇದರಲ್ಲೇ ಇದೆ. ಇದು ಬಂದು ಬ್ಯಾಟ್ರಿದು ಕಂಪಾರ್ಟ್ಮೆಂಟು. ಇದೆಲ್ಲ ಆಲ್ಮೋಸ್ಟು ಹಿಂದಗಡೆ ಸೀಟಿಂಗ್ ಫೈರಿಂಗ್ ರಾಡು, ಇದು ರಿಂಗು. ಮತ್ತು ಇದು ಹಿಂದಗಡೆ ಸೀಟಿಂಗ್ದಲ್ಲ, ಹಿಂದಗಡೆ ಕ್ಲ್ಯಾಂಪು. ಹಿಂದಗಡೆ ಟೇಲ್ ಲ್ಯಾಂಟ್ ಬಲ್ಪ್ ಎಲ್ಲ ಹಾಕೋಕ್ಕೆ ಇದು ಬೇಕಿತ್ತು. ಇದೆಲ್ಲ ಇರಲೇ ಇಲ್ಲ, ಗಾಡೀಲಿ ಹೊಂಟೋಗಿತ್ತು. ಸೊ ಇನ್ನೂ ಒಳಗಡೆ ಐಟಮ್ ಇದೆ. ಇದೆಲ್ಲ ಅದು ನಟ್ಗಳು ನೋಡ್ಬೋದು ನೀವು. ಇದು ಆ್ಯಕ್ಚುಲಿ ಇದು ನನಗೆ ಅವರು ಪಾಪ ನನಗೆಲ್ಲ ರಬ್ಬರ್ ಕಿಟ್ಟೆಲ್ಲ ಅವರೇ ಹುಡಿಕೊಂಡ್ಬಿಟ್ಟಿದ್ದು. ಪ್ರತಿಯೊಂದು ರಬ್ಬರು ಅಷ್ಟೇ, ಟ್ಯಾಂಕ್ ರಬ್ಬರು, ಶೀಲ್ಡ್ ರಬ್ಬರ್ಗಳೆಲ್ಲ ಪ್ರತಿಯೊಂದು ಅಷ್ಟೇ ಅವರೇ ಹುಡಿಕೊಂಡ್ಬಿಟ್ರು. ಮತ್ತು ಇದೊಂದು ಕಾರ್ಪೆಟ್ರು ಕಿಟ್ ತಂದೆ. ಅದು ಕಾರ್ಪೆಟ್ರು ಸ್ವಲ್ಪ ಎಲ್ಲ ಕಿಟ್ಟೆಲ್ಲ ಹಾಳಾಗ್ಬಿಟ್ಟಿತ್ತು, ಪೆಟ್ರೋಲ್ ಸ್ವಲ್ಪ ಲೀಕೇಜ್ ಇತ್ತು. ಸೊ ಅದಕ್ಕೆ ಒಂದು ಕಾರ್ಪೆಟ್ರು ಕಿಟ್ ತಂದಿದ್ದೀನಿ. ಇದು ಹ್ಯಾಂಡಲ್ ಅದ್ರದ್ದು. ನಾನು ಆರ್ ಡಿ ಹ್ಯಾಂಡಲ್ ಹಾಕ್ಸ್ತಾಯಿದ್ದೀನಿ, ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು. ಚೆನ್ನಾಗಿನ ಸೆನ್ಸ್ ಇನ್ನು ಇದು ಸ್ವಲ್ಪ ಕಂಫರ್ಟ್ ಜಾಸ್ತಿ, ಸೊ ಅದಕ್ಕೇ. ಸೊ ಇದು ಬಂದು ನಾರ್ಮಲ್ ಫ್ರಂಟು ಬ್ಯಾಕು ಬ್ರೇಕ್ ಶೂಸು. ಇವೆಲ್ಲ ವೈರು, ನಾರ್ಮಲು ಸ್ಪೀಡೋಮೀಟರ್ ವೈರು, ಕ್ಲಚ್ ವೈರು, ಬ್ರೇಕ್ ವೈರು ಆಗಲೇ ಇತ್ತು, ಚೋಕ್ ವೈರು ಎಲ್ಲ ಇದೆ. ಇದು ಅದೊಂದು ಆಕ್ಸಿಲೇಟರ್ ವೈರು. ಇದು ಬಂದು ಸೀಟು. ನಾನು ಆ್ಯಕ್ಚುಲಿ RX ಸೀಟ್ ಥರ ಮಾಡ್ಸೋಣ ಅಂದ್ಕೊಂಡಿದ್ದೆ, ಆದರೆ ಅದು ಸಿಗಲಿಲ್ಲ. ಬಟ್ ಇದೇ ಚೆನ್ನಾಗಿದೆ. ಅವರೇ ಹೇಳಿದ್ದು ಅಡ್ಜಸ್ಟ್ಮೆಂಟ್ ಆಗುತ್ತೆ, ಹೋಗ್ರಿ, ಬೇರೆದಾಕ್ರು ಅಡ್ಜಸ್ಟ್ಮೆಂಟ್ ಆಗೋಲ್ಲ ಅಂತ ಅಂದರು. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಇದು ಬಂದು ನಾನು ಸಿಂಗಲ್ ರಾಡ್ ಹಾಕ್ಸ್ತಾಯಿದ್ದೀನಿ, ಒಂದು ಪೀಸ್ ರಾಡಿದು. ಈ ಕಡೆ ಬಂದರೆ ನಿಮಗೆ ಫೇರಿಂಗ್ಸು. ಈ ಫೇರಿಂಗ್ಸ್ ಎಲ್ಲ ನಂಗೆ ಇದು ಸೈಡ್ ಪ್ಯಾನಲ್ಸು. ಈ ಸೈಡ್ ಪ್ಯಾನಲ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ ಲುಕ್ ಹೆಂಗೆ ಬರುತ್ತೆ ಅಂದ್ಬಿಟ್ಟು. ಕಲರು ಅಷ್ಟೇ, ಗಾಡಿ ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ. ಇದು ಮಾಸ್ಕು, ಇದು ಹಿಂದಗಡೆ ಮಡ್ಗಾಡು, ಇಲ್ಲೂ ಸೈಡು ಪ್ಯಾನಲ್ಸ್ಗಳು ಎಲ್ಲ ಪ್ರತಿಯೊಂದು ಆಲ್ಮೋಸ್ಟ್ 80% ತಂದಿದ್ದೀನಿ. ನೋಡೋಣ, ಫುಲ್ಲು ರೀಸ್ಟೋರ್ ಮಾಡಿಬಿಟ್ಟು ಗಾಡಿನ ನಿಲ್ಲಿಸ್ತೀನಿ, ಬೇಗ ರೆಡಿ ಮಾಡಿಸ್ತೀನಿ. ಚಾರ್ಜಿ ಒಂದು ಪೇಂಟಿಂಗ್ ಆದರೆ ಸಾಕು, ಅದೇ ಮೇಯ್ನಾಗಿ ನಮ್ಗೆ ಬೇಕಾಗಿರೋದು. ಚಾರ್ಜಿ ಒಂದು ರೆಡಿ, ಟ್ಯಾಂಕು ಅವೆರಡಾದರೆ ಮಿಕ್ಕಿದೆಲ್ಲ ನಿಧಾನಕ್ಕೆ ಒಂದೊಂದೇ ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಯಾವ ಪರ್ಫೆಕ್ಟಾಗಿ ಸಿಗೋಲ್ಲ, ಯಾಕಂದರೆ ತುಂಬ ಹಳೆ ಗಾಡಿ ಅಲ್ವಾ. ನೋಡಬೇಕೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ, ಫ್ರಂಟು ಎಲ್ಲ ಡಿಸೈನ್ ಎಲ್ಲ ಕ್ಲಾಸಿಯಾಗಿ ಮಾಡೋಣ ಅಂತ ಇದ್ದೀನಿ. ನೋಡೋಣ. ಇದು ಆ್ಯಕ್ಚುಲಿ ಇಂಜಿನು. ನಾನು ಇಂಜಿನ್ ಹಂಗೆ ಇಟ್ಬಿಟ್ಟಿದ್ದೀನಿ.
ಇಂಜಿನ್ ಮುಂದೆ ಏನೂ ಆಗಿಲ್ಲ, ಪಕ್ಕಾ ಫೈನಾಗಿದೆ ಇಂಜಿನ್ನು. ನೋಡೋಣ, ಕಾರ್ಪೆಟೆಲ್ಲ ಎತ್ತಿಟ್ಟಿದ್ದೀನಿ, ನೋಡಬೇಕು. ಬೇಗ ಆದಷ್ಟು ಬೇಗ ರೆಡಿ ಮಾಡಿ ಗಾಡಿನ ಒಂದು ರೌಂಡು ತೋರಿಸ್ತೀನಿ, ಓಡಾಡಿಸಿ. ನನಗೇನು ಔಟ್ಪುಟ್ಟು ಚೆನ್ನಾಗಿ ಬರುತ್ತೆ ಅನಿಸುತ್ತೆ, ಯಾಕಂದರೆ ಎಲ್ಲ ಪಾರ್ಟ್ಸ್ ಎಲ್ಲ ನಾನು ಒಂದು ಸ್ವಲ್ಪ ಕ್ಲಾಸಿಯಾಗಿ ಮಾಡಬೇಕು ಅಂತಲೇ ತಂದಿದ್ದೀನಿ. ಆಲ್ಮೋಸ್ಟು ನೋಡ್ಬೋದು ನೀವು 80% ಪಾರ್ಟ್ಸು ತುಂಬ ಖರ್ಚಾಗಿದೆ. ನೋಡೋಣ, ಈ ಮುಂದಿನ ವೀಡಿಯೋನೆಲ್ಲ ಅಪ್ಡೇಟ್ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂದ್ಬಿಟ್ಟು. ಸಿಗೋಣ, ಬಾಯ್.